ನಮಸ್ತೆ. ನಾನು ಡಾಕ್ಟರ್ ಸ್ವಾತಿ ಆನಂದ್ ವೈವಿ ಅಂತ ಹೋಮಿಯೋಪತಿ ತಜ್ಞೆ. ಜಯನಗರದ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ನಲ್ಲಿ ಕಳೆದ 17 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಹೋಮಿಯೋಪತಿ ಔಷಧಿಗಳು ಈ ಸಣ್ಣ ಸಬಕಿ ಥರ ಇರುತ್ತವೆ, ಅದು ಹೇಗೆ ನಮ್ಮಲ್ಲಿ ಪರಿಣಾಮ ಬೀರುತ್ತೆ, ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಮತ್ತು ಹೋಮಿಯೋಪತಿ ಔಷಧಿಗಳನ್ನು ಡಾಕ್ಟ್ರೇ ಕೈನಲ್ಲಿ ಮುಟ್ಟಬಾರ್ದು, ಅದನ್ನು ಕ್ಯಾಪಿಗೆ ಹಾಕಿ ತೊಗೋಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಅಂತ ನೋಡೋಣಂತೆ. ಯಾಕೆ ಅಂತ ಹೇಳಿದರೆ, ಈ ಹೋಮಿಯೋಪತಿ ಔಷಧಿ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ, ನಾವು ಕೊಡೋದು ಎನರ್ಜೈಸ್ಡ್ ಫಾರ್ಮ್ ಅಂತ. ಅಂದರೆ ನಮ್ಮ ದೇಹದಲ್ಲಿ ಯಾರು ರೋಗಕ್ಕೆ ತುತ್ತಾಗಿರೋದು ಅಂದರೆ ನಮ್ಮ ದೇಹದಲ್ಲಿರುವ ಆರ್ಗನ್ಸ್ ಅಥವಾ ಆರ್ಗನ್ ಸಿಸ್ಟಮ್ಸ್ ಅಲ್ಲ, ಆದರೆ ಬದಲಾಗಿ ನಮ್ಮ ದೇಹದಲ್ಲಿರುವಂಥ ಎನರ್ಜಿ ಬಾಡಿ, ಅಂದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತ ಏನು ಹೇಳ್ತಾರಲ್ಲ, ಅದರಲ್ಲಿ ಮನೋಮಯ ಅಂತ ತಗೊಳ್ಬೋದು. ಅಥವಾ ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂದರೆ ಬಾಡಿನಲ್ಲಿ ಸೈಡ್ನಲ್ಲಿ ಪ್ರಭಾವಳಿ ಅಂತ ಹೇಳುತ್ತಲ್ಲ, ಮೊದಲು ರೋಗ ಅಲ್ಲಿಗೆ ಬರುತ್ತೆ, ಅದಾದಮೇಲೆ ನಮ್ಮ ದೇಹಕ್ಕೆ ಎಂಟ್ರಾಗೋದು ಅಂತ ನಾವು ಅದನ್ನು ಪರಿಗಣಿಸ್ತೇವೆ. ಹಾಗಾಗಿ ನಾವು ಎನರ್ಜಿ ಬಾಡಿಗೆ ಔಷಧಿ ಕೊಡೋದ್ರಿಂದ ಕೈನಲ್ಲಿ ಇದು ಕೋರ್ಸ್ ಆಗಿರೋದ್ರಿಂದ, ಅಂದರೆ ಇಲ್ಲಿ ಮುಟ್ಟಿದರೆ ಅಷ್ಟು ಸುಲಭವಾಗಿ ನಮ್ಮ ಸಂವೇದನೆ ರೀಚ್ ಆಗಲ್ಲ. ಎಲ್ಲಿಗೆ ರೀಚ್ ಆಗಬೇಕು ಡಾಕ್ಟ್ರೇ? ಬ್ರೈನ್ಗ? ಹಾಗಲ್ಲ. ಈ ಏನು ಎನರ್ಜಿ ಇರುತ್ತೆ ಫಾರ್ಮು ಮೆಡಿಸನ್ದು, ಅದು ರೀಚ್ ಆಗಬೇಕಾಗಿರೋದು ನಮ್ಮ ಎನರ್ಜಿ ಬಾಡಿಗೆ. ಯಾವುದದು ಎನರ್ಜಿ ಬಾಡಿ? ಇಟ್ ಈಸ್ ನಥಿಂಗ್ ಬಟ್ ವೈಟಲ್ ಫೋರ್ಸ್ ಆರ್ ವೈಟಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಹೋಮಿಯೋಪತಿಲಿ. ಅದು ನಮ್ಮ ಆತ್ಮ. ನಮ್ಮ ಆತ್ಮ ಎನರ್ಜಿ ಫಾರ್ಮ್ನಲ್ಲಿರೋದ್ರಿಂದ ಅದಕ್ಕೆ ತೊಂದರೆ ಆಗಿರುವಂಥ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ಎನರ್ಜಿ ಫಾರ್ಮೇ ಬೇಕಾಗುತ್ತೆ. ಹಾಗಾಗಿ ಈ ಎನರ್ಜೈಸ್ಡ್ ಮೆಡಿಸನ್ನ ನಾವು ಆ ಶುಗರ್ ಗ್ಲೋಬ್ಯೂಲ್ಸ್ನಲ್ಲಿ ಹಾಕಿ ಅದರ ಸುತ್ತಲೂ ಇರುವಂಥ ಪ್ರಭಾವಳಿ ಈ ದೇಹದ ಆತ್ಮಕ್ಕೆ ರೀಚ್ ಆಗಿ ಅದಕ್ಕೆ ಏನು ಬೇಕೋ ಹಾಗೆ ಕೆಲಸ ಮಾಡುತ್ತೆ. ಸೈಡ್ ಎಫೆಕ್ಟ್ಸ್ ಯಾಕಿಲ್ಲ ಹೋಮಿಯೋಪತಿನಲ್ಲಿ? ಯಾಕೆ ಅಂತ ಹೇಳಿದ್ರೆ, ನಾವು ಈ ಔಷಧಿ ಏನು ಕೊಡ್ತೇವೆ ಅದು ನಾವು ಕೊಟ್ಟು ಅದು ಔಷಧಿ ಕೆಲಸ ಮಾಡುತ್ತೆ ಅನ್ನೋದಲ್ಲ. ನಾವು ಇದನ್ನು ಟೂಲ್ಸ್, ಅದಕ್ಕೆ ಬೇಕಾಗಿರುವಂಥ ಟೂಲ್ಸು, ಅದಕ್ಕೆ ಹ್ಯಾಮರ್ ಬೇಕು ಅಥವಾ ಕಟ್ಟಿಂಗ್ ಪ್ಲೇಯರ್ ಬೇಕು, ಸ್ಕ್ರೂ ಡ್ರೈವರ್ ಬೇಕು, ಅದನ್ನು ನೋಡಿಕೊಂಡು ನಾವು ಈ ಪೇಷಂಟ್ಸ್ ಏನು ಹೇಳ್ತಾರಲ್ಲ ಅದಕ್ಕೆ ಮ್ಯಾಚ್ ಮಾಡಿ ಅದಕ್ಕೆ ಸಿಮಿಲರ್ ಆಗಿರುವಂತಹ ಈ ಟೂಲ್ಸ್ನ ಹೋಮಿಯೋಪತಿ ಮೆಡಿಸಿನ್ಸ್ ಮುಖೇನ ಕೊಡ್ತೇವೆ. ಸೊ ಈ ಟೂಲ್ಸ್ ಅಂತ ಏನು ಕೊಡ್ತೀವಿ ನಾವು ಹೋಮಿಯೋಪತಿ ಔಷಧಿಗಳ ಮುಖಾಂತರ, ಆ ಆತ್ಮ ಆ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿರುವಂಥ ರೋಗಗಳನ್ನು ಸರಿ ಮಾಡುತ್ತೆ. ಹಾಗಾಗಿ ಹೋಮಿಯೋಪತಿನಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆತ್ಮಕ್ಕೆ ಗೊತ್ತು ನಮಗೆ ಎಷ್ಟು ಬೇಕು, ಏನು ಬೇಕು, ಹೇಗೆ ಬೇಕು ಅಂತ. ಆದರೆ ಅದು ಸ್ಕ್ರೂ ಡ್ರೈವರ್ ಬೇಕಾ ಅಥವಾ ಕಟಿಂಗ್ ಪ್ಲೇಯರ್ ಬೇಕಾ, ಅದು ಆಯ್ಕೆ ಮಾಡ್ಕೊಳ್ಳುತ್ತೆ. ಇನ್ನೊಂದು, ಓವರ್ ಡೋಸ್ ಆಗಲ್ವಾ ಡಾಕ್ಟ್ರೇ ಹೋಮಿಯೋಪತಿನಲ್ಲಿ? ಹೌದು, ಖಂಡಿತವಾಗ್ಲಿ ಹೋಮಿಯೋಪತಿನಲ್ಲಿ ಓವರ್ ಡೋಸ್ ಆಗಲ್ಲ. ಯಾಕೆ ಅಂದರೆ ಇದು ಆತ್ಮ ತನ್ನ ಕೆಲಸಗಳನ್ನು ನಿರ್ವಹಿಸ್ತಿರೋದ್ರಿಂದ ನಮಗೆ 1 ಲೋಟ ಹಾಲು ಕೊಟ್ಟರೆ ಕುಡಿತೀವಿ, 2 ಲೋಟ ಕೊಟ್ಟರೆ ಕುಡಿತೀವಿ, 1 ಚಮಚೆ ಕೊಟ್ಟರೆ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀವಿ, 1 ಬಕೆಟ್ ಕೊಟ್ಟರೆ ಕುಡಿತೀವಾ? ಇಲ್ಲಲ್ಲ. ಹಾಗಾಗಿ ಹೋಮಿಯೋಪತಿ ಔಷಧಿಗಳಿಂದ ಸೈಡ್ ಎಫೆಕ್ಟ್ಸ್ ಆಗಲಿ ಓವರ್ ಡೋಸಿಂಗ್ ಆಗಲಿ ಇಲ್ಲ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣಂತೆ. ಖಂಡಿತವಾಗ್ಲೂ ಹೋಮಿಯೋಪತಿ ಔಷಧಿಗಳನ್ನು ತಗೊಂಡು ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಹೊಂದಿ. ಹೀಗೆ ಹೇಳ್ತಾ ಇವತ್ತಿನ ಟಾಪಿಕ್ ಮುಗಿಸೋಣಂತೆ.